ಅಕ್ಕ, ಒಳ್ಳಿಗೇನಾಯ್ತು? ಅವ್ರು ಇನ್ನೂ ಬದುಕಿದಾರೋ ಹೇಗೆ? ಸರ್, ನಿಂಗ್ ಯಾವಾಗ್ಲೂ ಮಾಮೂಲಿ ಕಳ್ಸೋದು ನಮ್ಮವ್ರನ್ನ ಅರೆಸ್ಟ್ ಮಾಡಕ? ಸಾರಿ ಸರ್. ಬರೋದೇನೋ ಬಂದ್ಬಿಟ್ಟಿದ್ಯಾ, ಅಲ್ಲಿರೋರ್ನ ಎತ್ಬಿಡಿ. ಸಾಯ್ಸಕ್ ಆಗಲ್ಲ ಸರ್, ಈ ವಿಷಯ SP ಅವ್ರಿಗೂ ಹೋಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಕೆಲ್ಸಕ್ಕೆ ತೊಂದ್ರೆ. ಮತ್ತೇನ್ ಕಿತ್ತಾಕೋ ಅಲ್ಲಿರೋದು? ಟೆನ್ಷನ್ ಮಾಡ್ಕೋಬಿಡಿ ಸರ್, ಏನೋ ಒಂದ್ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡ್ತೀನಿ ಸರ್. ಮೊದ್ಲು ಬಂದವ್ರನ್ನ ಓಡಿಸು ಮೊದ್ಲು. ಓಕೆ ಸರ್. ಸರ್, ಇದು ರೆಸ್ಟ್ರಿಕ್ಟೆಡ್ ಏರಿಯಾ, ನೀವು ಬಂದಿರೋದಕ್ಕೆ ಅರೆಸ್ಟ್ ಮಾಡ್ಬೇಕು. ಮೊದ್ಲು ನೀವಿಲ್ಲಿಂದ ಹೊರಟೋಗಿ. ಇಲ್ಲೇನೋ ನಡೀತಾ ಇದೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನಾವು ಡ್ಯೂಟಿ ನಾವು ಮಾಡ್ತೀವಿ, ಮೊದ್ಲು ನೀವಿಲ್ಲಿಂದ ಹೋಗಿ. ನೋಡು ಗೀತಾ, ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ. ನನ್ ಮಾತ್ ಕೇಳು, ಓಕೆ? ನೋವು ಮಾಡ್ಕೋಬಿಡಿ. ನಾವೆಷ್ಟೇ ನೋವು ಮಾಡ್ಕೊಂಡ್ರು ಹೋದವ್ರು ಮತ್ತೆ ಬರಲ್ಲ. ಭಯ ಪಡಕ್ಕೇನಿದೆ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡಿದ್ದೀನಿ. ಈಗ ವಲ್ಲಿನ 2 ವರ್ಷ ಆದ್ಮೇಲೆ ಗೌತಮೇ ನನ್ ಜೀವ ಅನ್ಕೊಂಡಿದ್ದೆ. ಆದ್ರೆ हेलो हेलो, मैं बांद्रा पुलिस स्टेशन से कॉल कर रहा हूँ। पुलिस स्टेशन से? बोला साहब। आप विश्वनाथ है? हाँ सर, मैं विश्वनाथ हूँ। MH3028 आपका है? हाँ सर, हमारा है। आपका बेटे को लेके स्टेशन पे आ जाओ, ऐसे ही साहब बुला रहे। ठीक है सर। क्या? हेलो हेलो हेलो, ಏ ಗೌತಮ್, ಎಕ್ಸಾಮ್ಸ್ ಮತ್ತೆ ಪೋಸ್ಟ್ಪೋನ್ ಆಗಿದೆಯಂತೆ. 1 ನಿಮಿಷ ಇರೋ, ಫೋನ್ ಮಾಡ್ತೀನಿ ಮತ್ತೆ. ಹಾ ಅಪ್ಪ. ಏಯ್, ನೀ ಏನೋ ಮಾಡ್ದೆ? ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ. ಸ್ಟೇಷನ್ ಇಂದನಾ? ನಾನೇನ್ ಮಾಡ್ದೆ? ಮತ್ತೆ ಏನು ಮಾಡ್ದೆ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಬನ್ನಿ ಅಂತಾರೆ? ನನಗೇನ್ ಗೊತ್ತಪ್ಪ. ಹಾ, ಆ ರಾತ್ರಿ ನಡೆದಿರೋ ವಿಷಯದ ಬಗ್ಗೆ ಇರ್ಬೇಕು. ನಾನು ಒಂದ್ಸಲ ನಾನು ಬರ್ತೀನಿ ಬಾ. ಏನು ಬೇಕಾಗಿಲ್ಲ. ಅಮ್ಮಂಗ್ ಗೊತ್ತಾಗ್ದಿರಾಗ ನೋಡ್ಕೋ. ಅಲ್ಲ ಅದು